ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಮಾಡಿದ ಆರೋಪ ಪ್ರಕರಣದಲ್ಲಿ ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯನ್ನ ಎಸ್ಐಟಿ ವಿಚಾರಣೆ ನಡೆಸಿದೆ. ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದು ಮಹಜರು ನಡೆಸಿದ್ದ ಎಸ್ಐಟಿ ಅಪಾರ್ಟ್ಮೆಂಟ್ನಲ್ಲಿ ಮಟ್ಟಣ್ಣನವರ ಸೇರಿ ಹಲವರು ಭೇಟಿಯಾಗಿದ್ದ ಮಾಹಿತಿ ಸಂಗ್ರಹಿಸಿತ್ತು. ಯಾವಾಗ ಬಂದಿದ್ರು, ಎಷ್ಟು ಜನ ಮೀಟ್ ಆಗಿದ್ರು, ಯಾವ ರೂಮ್ನಲ್ಲಿ ಉಳಿದುಕೊಂಡಿದ್ರು ಎಂಬ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಈಗ ಉತ್ತರ ದಾಖಲಿಸಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆಸಿ ಅಪಾರ್ಟ್ಮೆಂಟ್ ಸಿಬ್ಬಂದಿ ಹೇಳಿಕೆ ದಾಖಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿ ದರ್ಶನ್ಗೆ ದಿಂಬು, ಬೆಡ್ಶೀಟ್, ವಾಕಿಂಗ್ ಸವಲತ್ತು ನೀಡುವ ಬಗ್ಗೆ ನ್ಯಾಯಾಲಯ ವಿಚಾರಣೆ ನಡೆಸಿದೆ. ಜೈಲಾಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸುತ್ತಿಲ್ಲ ಎಂದು ದರ್ಶನ್ ಆರೋಪಿಸಿದ್ದ ವಿಚಾರದಲ್ಲಿ ಕೋರ್ಟ್ ಸೂಚನೆಯಂತೆ ಜೈಲು ಅಧೀಕ್ಷಕ ಸುರೇಶ್ ಹಾಜರಾಗಿದ್ದರು. ಕ್ವಾರಂಟೈನ್ ಸೆಲ್ನಿಂದ ಬ್ಯಾರಕ್ಗೆ ಸ್ಥಳಾಂತರ ಕೋರಿರುವ ದರ್ಶನ್ ಪರ ವಾದಿಸಿದ ವಕೀಲ ಸುನಿಲ್, ವಾಕ್ ಮಾಡಲು ಕಡಿಮೆ ಸಮಯ, ಕಡಿಮೆ ಜಾಗ ನೀಡಿದ್ದಾರೆ. ಜೈಲಿನಲ್ಲಿ ಅವರಿಗೊಂದು ಇವರಿಗೊಂದು ಸವಲತ್ತು ನೀಡುತ್ತಿದ್ದಾರೆ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕಲರ್ ಟಿವಿ ನೀಡಿದ್ದಾರೆ. ಆದರೆ ದರ್ಶನ್ಗೆ ಯಾವ ಸವಲತ್ತು ನೀಡಿಲ್ಲವೆಂದು ವಾದಿಸಿದ್ದಾರೆ. ಆದರೆ ದರ್ಶನ್ ಪ್ರಕರಣದಲ್ಲಿ ಇವರಿಗೆ ಕೈಗೊಂಡ ಕ್ರಮದ ಬಗ್ಗೆ ಜೈಲು ಅಧೀಕ್ಷಕರು ಕೋರ್ಟ್ಗೆ ವರದಿ ಸಲ್ಲಿಸಿದ್ದು ಅಕ್ಟೋಬರ್ 9ಕ್ಕೆ ಆದೇಶ ಕಾಯ್ದಿರಿಸಲಾಗಿದೆ. ಬೆಂಗಳೂರಿನಲ್ಲಿ ಮಹಿಳೆಯ ಖಾಸಗಿ ವಿಡಿಯೋ ಹಾಗೂ ಫೋಟೋಗಳನ್ನು ಇಟ್ಕೊಂಡ ದುಷ್ಟನೊಬ್ಬ ಬ್ಲ್ಯಾಕ್ ಮೇಲ್ ಮಾಡಿದ ಆರೋಪ ಕೇಳಿಬಂದಿದೆ. ಬ್ಲ್ಯಾಕ್ ಮೇಲ್ ಮಾಡಿ ಮಹಿಳೆಯ ಬಳಿ ಹಣ ಪಡೆದ ಆರೋಪದಲ್ಲಿ ಶೂಟ್ಗಿರಿ ಹಾಗೂ ಸ್ವರೂಪ್ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೌಡಿ ಅರಸಯ್ಯನ ಗ್ಯಾಂಗ್ನಲ್ಲಿ ಶೂಟ್ಗಿರಿ ಗುರುತಿಸಿಕೊಂಡಿದ್ದಾನೆ. 2022ರಲ್ಲಿ ಸ್ವರೂಪ್ ಎಂಬಾತನಿಗೆ ಫೇಸ್ಬುಕ್ ಮೂಲಕ ಸಂತ್ರಸ್ತ ಮಹಿಳೆ ಪರಿಚಯವಾಗಿತ್ತು. ಪರಿಚಯ ಸಲುಗೆಯಾಗಿ ಮಹಿಳೆ ಬಳಿ ಕಷ್ಟ ಹೇಳ್ಕೊಂಡ ಸ್ವರೂಪ್ 4 ಲಕ್ಷ ಹಣ ಪಡೆದಿದ್ದ. ಹಣ ವಾಪಸ್ ಕೇಳಿದಾಗ ಮಹಿಳೆಯ ಖಾಸಗಿ ಫೋಟೋ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ದೂರು ಕೊಡಲು ಮುಂದಾದಾಗ ಶೂಟ್ಗಿರಿಯಿಂದ ಸೆಟಲ್ಮೆಂಟ್ಗೆ ಯತ್ನಿಸಲಾಗಿದೆ. ಬಳಿಕ ಮತ್ತೆ ಮಹಿಳೆ ಫೋಟೋ ಹರಿಬಿಡುವುದಾಗಿ ಹೇಳಿ ತಂಟೆಗೆ ಬರದಂತೆ ಶೂಟ್ಗಿರಿ ಬೆದರಿಸಿದ್ದಾನೆ ಎನ್ನಲಾಗಿದೆ. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. 15ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಮತ್ತು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಆರೋಪ ಪ್ರಕರಣದಲ್ಲಿ ಬಂಧನವಾಗಿರುವ ಚೈತನ್ಯಾನಂದ ಸ್ವಾಮೀಜಿಯ ಮತ್ತಷ್ಟು ಪುರಾಣ ಬಯಲಾಗಿದೆ. ಲೈಂಗಿಕ ಕಿರುಕುಳ ನಡೆಸಿದ ಬಗ್ಗೆ ಆರೋಪಿಗೆ ಯಾವುದೇ ಪಶ್ಚಾತ್ತಾಪವೇ ಇಲ್ಲ ಅಂತ ಹೇಳಲಾಗ್ತಿದೆ. ಸ್ವಾಮೀಜಿ ಮೊಬೈಲ್ನಲ್ಲಿ ಏರ್ ಹಾಸ್ಟೆಸ್ಗಳ ಜೊತೆಗಿರುವಂತಹ ಫೋಟೋಗಳು ಪತ್ತೆಯಾಗಿವೆ. ಸ್ವಾಮೀಜಿಗೆ ಬೆಂಬಲ ನೀಡಿದ್ದ 2 ಮಹಿಳೆಯರನ್ನು ಬಂಧಿಸಲಾಗಿದೆ. ಅವರ ಮೊಬೈಲ್ ಪರಿಶೀಲಿಸಲಾಗಿದ್ದು ವಿದ್ಯಾರ್ಥಿನಿಯರ ಜೊತೆ ಚಾಟಿಂಗ್ ಮಾಡಿರೋದು ಕಂಡುಬಂದಿದೆ. ಈ ಬಗ್ಗೆ ಪೊಲೀಸರ ವಿಚಾರಣೆಯಲ್ಲಿ ಸ್ವಾಮೀಜಿ ಸಹಕರಿಸುತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಆರೋಪಿತ ಸ್ವಾಮೀಜಿ ದೆಹಲಿಯ ವಸಂತ್ ಕುಂಜದ ಶ್ರೀ ಶೃಂಗೇರಿ ಪೀಠದ ಮುಖ್ಯಸ್ಥರಾಗಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ವಿಜಯಪುರ, ಬೀದರ್, ಯಾದಗಿರಿ ಜಿಲ್ಲೆಗಳ 88 ಗ್ರಾಮಗಳಿಗೆ ಪ್ರವಾಹದ ಬಿಸಿ ತಟ್ಟಿದೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ನಲ್ಲಿ ಪ್ರವಾಹ ಪರಿಸ್ಥಿತಿಯ ವೈಮಾನಿಕ ಸಮೀಕ್ಷೆ ನಡೆಸಿದರು. ಸಿಎಂಗೆ ಸಚಿವರಾದ ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಥ್ ಕೊಟ್ಟರು. ವೈಮಾನಿಕ ಸಮೀಕ್ಷೆ ಬಳಿಕ ಕಲಬುರಗಿಗೆ ವಾಪಸ್ಸಾದ ಸಿಎಂ ಸಿದ್ದರಾಮಯ್ಯ ಕಲಬುರಗಿ ಡಿಸಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಸಮೀಕ್ಷೆ ಮುಗಿಯುತ್ತಿದ್ದಂತೆ ರೈತರಿಗೆ ಪರಿಹಾರ ಘೋಷಿಸುವುದಾಗಿ ಭರವಸೆ ನೀಡಿದ್ದಾರೆ. ಮಳೆ ಕಡಿಮೆ ಆಗ್ತಿದ್ದಾಗಲೇ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರ ವೈಮಾನಿಕ ಸಮೀಕ್ಷೆ ಬಗ್ಗೆ ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ವೈಮಾನಿಕ ಸಮೀಕ್ಷೆಯಿಂದ ಯಾವುದೇ ಪ್ರಯೋಜನವಿಲ್ಲ. ನೆರೆ ಪೀಡಿತ ಗ್ರಾಮಗಳಿಗೆ ಖುದ್ದು ಸಿಎಂ ಸಚಿವರು ಭೇಟಿ ನೀಡಬೇಕು ಎಂದಿದ್ದಾರೆ. 10 ಕಿಲೋಮೀಟರ್ ಮ್ಯಾಗಿಂದ ಹೋದ್ರೆ ತೆಳಗಿಂದ ಏನು ಕಾಣ್ತದೆ ಹೇಳ್ರಿ? ಹೌದಿಲ್ರಿ? 10 ಕಿಲೋಮೀಟರ್ ಮ್ಯಾಗಿಂದ ಹೋತಾರಿ. ಇಲ್ಲಿ ತೆಳಗೆ ಏನದ, ಹತ್ತಿದ, ತೊಗರಿದ, ಉಳ್ಳಾಗಡ್ಡಿ ಅದ, ಕಬ್ಬದ, ಮೆಕ್ಕೆಜೋಳದ, ಏನೂ ಕಾಣಲ್ಲ, ಶೇಂಗಾ ಅದ, ಏನೂ ಕಾಣಲ್ರಿ. ಏನು ಇಲ್ಲೇ ನಾವು ಬದುಕಿದೇವು ಸತ್ತಿದೇವು, ರೈತರು ನೋಡಲ್ಲ. ಹೋಟ್ ಹಾಕತ್ತನ ಇಟ್ಟು ಎಲ್ಲರಿಗೆ ಹೇಳಿ ಕಿಸಿಂದ್ರ ಲೀಡರ್ಗಳಿಗೆ ಹೇಳಿ ನಮಗೆಲ್ಲ ಹೋಟ್ ಹಾಕಿಸ್ತಾರಿ. ಹೊಳ್ಳಿ ಬಂದು ನೋಡಂಗಿಲ್ರಿ. ಇನ್ನು ಸಿಎಂಗೆ ಸಂವೇದನೆ ಇದ್ದಿದ್ದರೆ ನೆರೆ ಪ್ರದೇಶಕ್ಕೆ ಹೋಗಬೇಕಿತ್ತು ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟೀಕೆ ಮಾಡಿದ್ದಾರೆ. ನೂರಾರು ಹಳ್ಳಿಗಳು ಮುಳುಗೋಗಿದ್ದಾವೆ. ಯಾದಗಿರಿ, ರಾಯಚೂರು ಜಿಲ್ಲೆ, ಬಿಜಾಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆ ಮುಳುಗೋಗಿದ್ದಾವೆ. ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಬೇಕಿತ್ತಲ್ಲ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಂವೇದನೆ ಸತ್ತೋಗಿದೆ. ನೆರೆ ಪರಿಹಾರ ವಿಚಾರವಾಗಿ ಮಾತನಾಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಯಡಿಯೂರಪ್ಪ ಸರ್ಕಾರದ ಉದಾಹರಣೆ ನೀಡಿ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರ ಮುಟ್ಟಾಳರ ಸರ್ಕಾರ ಅಂತ ವಿಜೇಂದ್ರ ಉಲ್ಲೇಖಿಸಿದ್ದಾರೆ.
ಬಿವೈವಿ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಬಿವೈವಿ ಅವರ ಅಪ್ಪಾಜಿ ಪರಿಹಾರ ನೀಡಲು ನೋಟ್ ಪ್ರಿಂಟ್ ಮಾಡುವ ಮಷೀನ್ ಇಲ್ಲ ಎಂದಿದ್ರು. ವೈಮಾನಿಕ ಸಮೀಕ್ಷೆ ನಡೆಸಿ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡದೆ ಹೊರಟು ಹೋದ್ರು. ಬಿಜೆಪಿಯವರು ರೈತರ ಬಗ್ಗೆ ಪಾಠ ಮಾಡೋಕೆ ಬರಬೇಡಿ ಎಂದಿದ್ದಾರೆ. ಇದು ಮುಟ್ಟಾಳ್ರ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದು ಮುಟ್ಟಾಳ್ರ ಸರ್ಕಾರ. ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ. ಹೋದ ಬಾರಿ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರ್ದೆ ಹೋದವರು. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಹಿನ್ನೆಲೆ ವೀರ್ ಉಜಾನಿ ಡ್ಯಾಂಗಳಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಇಂಡಿ ತಾಲೂಕಿನ ಖೇಡಗಿ ಗ್ರಾಮಕ್ಕೆ ನೀರು ನುಗ್ಗಿದ್ದು 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಗ್ರಾಮದ ಆಂಜನೇಯ ದೇವಸ್ಥಾನ, ಲಾಲ್ ಸಾಬ್ ದರ್ಗಾ, ಬಸವರಾಜೇಂದ್ರ ಮಠ, ಬಸವೇಶ್ವರ ದೇವಸ್ಥಾನಗಳು ಮುಳುಗಡೆಯಾಗಿವೆ. ಜಲಾವೃತ ಖೇಡಗಿ ಗ್ರಾಮದ ಗುಡ್ಡದ ಬಸವೇಶ್ವರ ಮಠದ ಗದ್ದುಗೆಗೆ ಸ್ವಾಮೀಜಿಗಳು ಪ್ರವಾಹದ ನೀರಲ್ಲಿ ಈಜಿಕೊಂಡು ಹೋಗಿ ಪೂಜೆ ಸಲ್ಲಿಸುತ್ತಿದ್ದಾರೆ. 2 ಟೈಮ್ ಪೂಜೆ ಮಾಡ್ತೀವಿ ಸರ್. ಇಲ್ಲಿ ಹಬ್ಬ ಬಂದ್ರೂ ನಾವು ಬಿಡೋದಿಲ್ಲ. ಭೀಮಾ ನದಿಯ ಪ್ರವಾಹದಿಂದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ರೋಜಾ ಗ್ರಾಮ ನಡುಗಡ್ಡೆಯಾಗಿದೆ. ಗ್ರಾಮದ ಸುತ್ತಲೂ ನೀರು ಆವರಿಸಿಕೊಂಡಿದ್ದು ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇದರಿಂದ ಜಾನುವಾರುಗಳು ಮೇವು ನೀರಿಲ್ಲದೆ ಸೊರಗುವಂತಾಗಿದೆ. ಯುವಕರು ಬೋಟ್ ಮೂಲಕ ಬಂದು ಜಾನುವಾರುಗಳಿಗೆ ಮೇವು ತಿನ್ನಿಸುತ್ತಿದ್ದಾರೆ. ಇನ್ನು ಘಟಪ್ರಭಾ ನದಿ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಜಿನ್ರಾಳ ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿದೆ. ಕಟಾವಿಗೆ ಬಂದಿದ್ದ ಮೆಕ್ಕೆಜೋಳ, ಬೆಳೆದು ನಿಂತ ಕಬ್ಬು ಸಂಪೂರ್ಣ ಜಲಾವೃತವಾಗಿದೆ. ಇತ್ತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬೀರೂರು ಗ್ರಾಮದ 100 ಎಕರೆ ಕಬ್ಬಿನ ಬೆಳೆಗೆ ಮಲಪ್ರಭಾ ನದಿ ನೀರು ನುಗ್ಗಿದೆ. ಕಬ್ಬಿನ ಹೊಲಗಳು ಕೆರೆಯಂತಾಗಿವೆ. ವಿಶ್ವವಿಖ್ಯಾತ ಮೈಸೂರು ದಸರಾದ ಡ್ರೋನ್ ಶೋ ಗಿನ್ನಿಸ್ ದಾಖಲೆ ಬರೆದಿದೆ. 3000 ಡ್ರೋನ್ನಿಂದ ಬಾನಂಗಳದಲ್ಲಿ ಮೈನವಿರೇಳಿಸಿದ ಹುಲಿಯ ಚಿತ್ರ ಗಿನ್ನಿಸ್ ಪುಟ ಸೇರಿದೆ. ದಸರಾ ಜಂಬೂ ಸವಾರಿ ಹಾಗೂ ಪಂಜಿನ ಕವಾಯತಿಗೆ ಪೊಲೀಸ್ ಇಲಾಖೆ ನೋ ಪಾಸ್ ನೋ ಎಂಟ್ರಿ ನಿಯಮ ಜಾರಿಗೊಳಿಸಿದೆ. ಈ ಬಾರಿ ಕಡ್ಡಾಯವಾಗಿ ನಿಗದಿತ ಪಾಸ್ ಇರುವವರಿಗೆ ಮಾತ್ರ ಪ್ರವೇಶ ಅವಕಾಶ ಸಿಗಲಿದೆ. ಕಟ್ಟಡಗಳನ್ನು ಹತ್ತಿ ಜಂಬೂ ಸವಾರಿ ವೀಕ್ಷಣೆಗೂ ಬ್ರೇಕ್ ಹಾಕಲಾಗಿದೆ. ಇತ್ತೀಚೆಗೆ ಸಂಭವಿಸುತ್ತಿರುವ ಕಾಲ್ತುಳಿತ ದುರ್ಘಟನೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಟ್ಟುನಿಟ್ಟಿನ ನಿಯಮ ಜಾರಿ ಮಾಡಲಾಗಿದೆ. ತುಮಕೂರಿನಲ್ಲಿ ನಡೆದ ದಸರಾ ಕಾರ್ಯಕ್ರಮದಲ್ಲಿ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ನಟಿ ರಮ್ಯಾ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದರು. ವೇದಿಕೆ ಮೇಲೆ ಅಭಿಮಾನಿಗಳತ್ತ ಕೈ ಬೀಸಿದ ರಮ್ಯಾ, ಪರಮೇಶ್ವರ್ ಅಂಕಲ್ಗಾಗಿ ತುಮಕೂರು ಕಾರ್ಯಕ್ರಮಕ್ಕೆ ಬಂದೆ ಎಂದರು. ಇದೇ ವೇಳೆ ಅಭಿಮಾನಿಗಳಿಗಾಗಿ ರಮ್ಯಾ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ, ನಿಮಗೆಲ್ಲ ಒಳ್ಳೆ ಸುದ್ದಿ ಕೊಡ್ತೀನಿ ಅಂದರು. ಸಿನಿಮಾ ಮಾಡಬೇಕಂತ ಇದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ. ಸೊ ಐ ಥಿಂಕ್ ಶೀಘ್ರದಲ್ಲಿ ಅವರು ಅನೌನ್ಸ್ ಮಾಡ್ಬೋದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಅಂತ. ಇನ್ನು ರವಿಚಂದ್ರನ್ ಮಾತನಾಡಿ, ಗೃಹ ಸಚಿವ ಪರಮೇಶ್ವರ್ ನನ್ನನ್ನು ಆಹ್ವಾನಿಸಿದ ರೀತಿ ನೋಡಿ ನನಗೆ ನನ್ನ ಅಪ್ಪನ ನೆನಪಾಯಿತು ಅಂತ ಹೇಳಿದರು. ಒಂದು ಫಂಕ್ಷನ್, ಪ್ರತಿ ಫಂಕ್ಷನ್ಗೆ ಹೋದಾಗಲೂ ಅನ್ಸೋದೇನೆಂದರೆ ಅವರ್ ಯು ಇನ್ವೈಟೆಡ್ ಅಂತ, ಹೇಗೆ ನಿಮ್ಮನ್ನು ಸ್ವಾಗತಿಸ್ತಾರೆ ಅನ್ನೋದು ತುಂಬ ಮುಖ್ಯ. ಸಾಕಷ್ಟು ಫಂಕ್ಷನ್ಗಳು ಹೋದಾಗ ದೊಂಬಿ, ಗಲಾಟೆ, ನುಗ್ಗಿ ಕೊನೆಗೆ ನಮ್ಮನ್ನು ಬಿಟ್ಟರೆ ಸಾಕಪ್ಪ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ನಮ್ಮನ್ನು ಕರೆಸಿ ಅವ್ರು ನಮ್ಮನ್ನು ಕರ್ಕೊಂಬಂದಿರೋ ರಾಯಲ್ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ಮತ್ತೆ ನಮ್ಮ ಅಪ್ಪನ ನೆನಪು ಮಾಡಿಸ್ತು, ನಿಮ್ಮೆಲ್ಲರ ಪ್ರೀತಿ ನೆನಪು ಮಾಡಿಸ್ತು. ನನಗೆ ವೆನ್ನೆವರ್ ಐ ಸಿ ಲವ್, ನನಗೆ ಯಾರೇ ಪ್ರೀತಿ ಕೊಡಲಿ, ನನಗೆ ನಮ್ಮ ಅಪ್ಪ ಕಾಣಿಸ್ತಾರೆ, ನನ್ನ ತಾಯಿ ಕಾಣಿಸ್ತಾರೆ. ಅದು ಇವತ್ತು ನಿಮ್ಮಲ್ಲಿ ನೋಡಿದೆ ಸರ್. ಯಾಕಂದ್ರೆ ಅವ್ರು ಫಸ್ಟ್ ಬಂದ ತಕ್ಷಣ ಕೇಳಿದ್ದು, ಎದ್ದು ಬಂದರು. ಅವ್ರು ಅಷ್ಟು ದೊಡ್ಡ ವ್ಯಕ್ತಿ, ನಮಗೋಸ್ಕರ ಎದ್ದು ಬರೋದು ಏನು ನೆಸೆಸಿಟಿ ಇರಲಿಲ್ಲ. ಆದರೂ ಅವ್ರು ಎದ್ದು ಬಂದು ಕೇಳಿದ್ದು, ಏನು ತೊಂದರೆ ಆಗಲಿಲ್ವಲ್ಲ ನಿಮಗೆ? ಅದ್ರ ಸತ್ಯವಾಗ್ಲೂ ಏನು ತೊಂದರೆ ಆಗಲಿಲ್ಲ, ನೀವಿದ್ದ ಮೇಲೆ ನಮ್ಗೆ ಅದು ಭಯನೇ ಇಲ್ಲ ನಮಗೆ. ರಾಜ್ಯದ ಪ್ರತಿಷ್ಠಿತ ದೇವಾಲಯಗಳ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ಸೃಷ್ಟಿಸಿ ವಂಚಿಸುತ್ತಿದ್ದ ಇಬ್ಬರನ್ನ ಚಿಕ್ಕಮಗಳೂರು ಪೊಲೀಸರು ಲಾಕ್ ಮಾಡಿದ್ದಾರೆ. ಆರೋಪಿಗಳಾದ ತೆಲಂಗಾಣ ಮೂಲದ ಸುದೀಪ್, ಅನಿಲ್ ಕುಮಾರ್, ಹೊರನಾಡು ಅನ್ನಪೂರ್ಣೇಶ್ವರಿ, ಶೃಂಗೇರಿ ಮಠ ಸೇರಿ ಅನೇಕ ದೇವಸ್ಥಾನಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ರು. ಮಹಿಳೆಯರ ಒಳ ಉಡುಪುಗಳನ್ನು ಕದಿಯುತ್ತಿದ್ದ ಸೈಕೋಪಾತ್ ಹುಬ್ಬಳ್ಳಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ತಂತಿಓಣಿ ನಿವಾಸಿ ಕಾರ್ತಿಕ್ ಮನೆ ಮುಂದೆ ಒಣಗಲು ಹಾಕಿದ್ದ ಮಹಿಳೆಯರ ಒಳ ಉಡುಪುಗಳನ್ನು ಕದಿಯುತ್ತಿದ್ದ. ಸಿಸಿಟಿವಿ ದೃಶ್ಯದ ಜಾಡು ಹಿಡಿದು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ.
ದೊಡ್ಡಬಳ್ಳಾಪುರ ಜನರ ನಿದ್ದೆಗೆಡಿಸಿದ್ದ ಬ್ಲಾಕ್ ಅಂಡ್ ವೈಟ್ ಮಾಸ್ ಗ್ಯಾಂಗ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪುರುಷೋತ್ತಮ, ಚಂದ್ರು, ದರ್ಶನ್ ಮತ್ತು ಸೌಭಾಗ್ಯ ಬಂಧಿತ ಆರೋಪಿಗಳು. ಬೀಗ ಹಾಕಿರುವ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡುತ್ತಿದ್ದ ಗ್ಯಾಂಗ್ ಟೋಪಿ, ಮಾಸ್ಕ್, ಗ್ಲೌಸ್ ಹಾಕೊಂಡು ಕದ್ದು ಎಸ್ಕೇಪ್ ಆಗ್ತಿತ್ತು. ಸಿನಿಮಾ ಟಿಕೆಟ್ಗೆ 200 ರೂಪಾಯಿ ದರ ಮಿತಿ ನಿಗದಿ ಬಗ್ಗೆ ಹೈಕೋರ್ಟ್ ನೀಡಿದ್ದ ತಡೆಯಾಜ್ಞೆ ಪ್ರಶ್ನಿಸಿ ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆ ನಡೆದಿದೆ. ಹೊಂಬಾಳೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಏಷ್ಯಾ ಕಪ್ ಫೈನಲ್ ಗೆದ್ದ ಭಾರತಕ್ಕೆ ಟ್ರೋಫಿ ನೀಡದೆ ಹೊತ್ತೊಯ್ದ ಎಸಿಸಿ ಮುಖ್ಯಸ್ಥ ಮೊಯ್ಸಿನ್ ನಖ್ವಿ ಹೊಸ ವರಸೆ ಶುರು ಮಾಡಿದ್ದಾನೆ. ಬಿಸಿಸಿಐ ಭಾಗಿಯಾಗಿದ್ದ ಎಸಿಸಿ ಸಭೆಯಲ್ಲಿ ಉದ್ದಟತನ ಪ್ರದರ್ಶಿಸಿದ ನಖ್ವಿ, ಟ್ರೋಫಿ ಬೇಕಿದ್ರೆ ಭಾರತದ ನಾಯಕ ನೇರವಾಗಿ ಬಂದು ನನ್ನ ಕೇಳಿ ಪಡೆಯಲಿ ಎಂದಿದ್ದಾರೆ.